ನಾಡಿನ ಸಮಸ್ತ ಮಹಾಜನತೆಗೆ ಗಣರಾಜ್ಯೋತ್ಸವ ಹಾಗೂ ಕಲ್ಯಾಣ ಕರ್ನಾಟಕದ ಇತಿಹಾಸ ಪ್ರಸಿದ್ಧ ಶ್ರೀ ವೀರಭದ್ರೇಶ್ವರ ಜಾತ್ರೆಗೆ ಆಗಮಿಸುವ ಸಕಲ ಸದ್ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಹಾಗೂ ಶುಭಾಶಯ. ಸ್ವಾಗತ ಕೋರುವವರು ಶ್ರೀ ವೀರಪ್ಪ ಧುಮ್ಮನ್ಸೂರು, ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಧುಮ್ಮನ್ಸೂರು, ಹುಮನಾಬಾದ್ ತಾಲೂಕು, ಜಿಲ್ಲೆ ಬೀದರ್. ಮತ್ತೊಮ್ಮೆ ಸರ್ವರಿಗೂ ಗಣರಾಜ್ಯೋತ್ಸವ ಹಾಗೂ ವೀರಭದ್ರೇಶ್ವರ ಜಾತ್ರೆಯ ಅನಂತ ಹಾರ್ದಿಕ ಶುಭಾಶಯ ಹಾಗೂ ಸುಸ್ವಾಗತ. ಶ್ರೀ ವೀರಪ್ಪ ಧುಮ್ಮನ್ಸೂರು ಅವರಿಂದ. ನಮಸ್ಕಾರ. ಈ ನಾಡಿನ ಜನತೆಗೆ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಹಾಗೂ ಕಲ್ಯಾಣ ಕರ್ನಾಟಕದ ಐತಿಹಾಸಿಕವಾದ ಹುಮನಾಬಾದ್ ಪಟ್ಟಣದಲ್ಲಿರುವ ವೀರಭದ್ರೇಶ್ವರ ದೇವಾಲಯದ ಜಾತ್ರೆಗೆ ಸಕಲ ಭಕ್ತಾದಿಗಳು ಬರುವವರಿಗೂ ಎಲ್ಲರಿಗೂ ನನ್ನ ವತಿಯಿಂದ ಆರ್ಥಿಕ ಶುಭಾಶಯಗಳು. ಮುಂದಿನ ದಿನಗಳಲ್ಲಿ ಎಲ್ಲ ಜನರಿಗೆ ಏನದಂದ್ರೆ ವೀರಭದ್ರೇಶ್ವರ ಒಳ್ಳೆಯದು ಮಾಡಲಿ ಅಂತೇಳಿ ಎಲ್ಲರಿಗೂ ಇನ್ನೊಮ್ಮೆ ನಮಸ್ಕರಿಸಿ, ನಾನು ವೀರಪ್ಪ ಎಸ್ ಬುತ್ತಳೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಧುಮ್ಮನ್ಸೂರು ವತಿಯಿಂದ ಇನ್ನೊಮ್ಮೆ ಎಲ್ಲರಿಗೆ ಆರ್ಥಿಕ ಶುಭಾಶಯಗಳು ಹೇಳುತ್ತೇನೆ. ಮಹಿಳೆಯರಿಗಾಗಿ ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡಿದ್ದೇನೆ ಹಾಗೂ ನಮ್ಮ ಗ್ರಾಮದ ಹಿರಿಯರಿಗೂ ನಾಗರಿಕರಿಗೂ ಹಾಗೂ ಮಹಿಳೆಯರಿಗಾಗಿ ಕೆರೆ ಪಕ್ಕದಲ್ಲಿ ವಾಕಿಂಗ್ ಟ್ರ್ಯಾಕ್ ಮಾಡಿದ್ದೀನಿ ಮತ್ತು ಒಳ್ಳೆ ನಮ್ಮ ಗ್ರಾಮದಲ್ಲಿ ಒಂದು ಅರಿವು ಕೇಂದ್ರ, ಓಪನ್ ಅರಿವು ಕೇಂದ್ರ ಮಾಡಿದ್ದೀನಿ. ಇವತ್ತು ವಿದ್ಯಾರ್ಥಿಯರು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಏನದಂದ್ರೆ ಅಲ್ಲಿ ಹೋಗಿ ಬುಕ್ಸ್ಗಳೇನು ಓದ್ಲತ್ತಾರ. ನನಗೆ ಭಾಳ ಸಂತೋಷ ತಂದಿದೆ. ಇವತ್ತು ಸಾವಿತ್ರಿಬಾಯಿ ಪುಲೆಯವ್ರದ್ದು ಕನಸು ನನಸಾಗ್ಯದ ಅಂಥೇಳಿ ನನಗೆ ತುಂಬ ಖುಷಿಯಾಗಿದೆ. ಇವತ್ತು ಮಹಿಳೆಯರಿಗೆ ಯಾವ ರೀತಿ ನಮ್ಮ ಬಂದು 5 ಗಂಟೆಗೆ, ಸಾಯಂಕಾಲ 5 ಗಂಟೆ, ಮುಂಜಾನೆ 5 ಗಂಟೆಗೆ ಬಂದು ಏನಾದರೂ ಬುಕ್ಸ್ಗಳು ಓದ್ಲತ್ತಾರ ಅಂದರೆ ನನಗೆ ತುಂಬ ಸಂತೋಷ ಆಗಿದೆ. ಇದೇ ರೀತಿ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಮಾಡಿ ಜನರಿಗೆ ಅರಿವು ಮೂಡಿಸ್ಬೇಕಂತೇಳಿ ಏನದಂದ್ರೆ ಮುಂದಿನ ದಿನಗಳಲ್ಲಿ ಏನದಂದ್ರೆ ಮಕ್ಕಳು ಕೂಡ ಮೊಬೈಲ್ ಬಿಟ್ಟು ಹೊರಗಡೆ ಬರೋ ಸಲುವಾಗಿ ಏನದ ಬುಕ್ ಹಿಡಿಯೋ ಸಲುವಾಗಿ ಓಪನ್ ಲೈಬ್ರರಿ ಆಗಲಿ, ಕ್ರೀಡಾಪಟುದ ಓಪನ್ ಜಿಮ್ ಆಗಲಿ ಹಾಗೂ ಯಾವುದೇ ಇದರಲ್ಲಿ ಆಟದಲ್ಲ ಭಾಗಿಯಾಗ್ಲಿಕ್ಕೆ ಏನದಂದ್ರೆ ಮಕ್ಕಳಿಗೆ ಮೊಬೈಲಿಂದ ಹೊರಗೆ ತರುವಂಥ ಕೆಲಸ ಜನಪ್ರತಿನಿಧಿಗಳು ಮಾಡ್ಬೇಕಂತೇಳಿ